ನಟ ಯಶ್ ಆಡಿಟರ್ ಕಚೇರಿ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇವತ್ತು ಸ್ಯಾಂಡಲ್ವುಡ್ ನಟ ಯಶ್ ಆಡಿಟರ್ ಕಚೇರಿ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಶೇಷಾದ್ರಿಪುರಂನಲ್ಲಿರುವ ಆಡಿಟರ್ ಬಸವರಾಜ್ ಕಚೇರಿ ಮೇಲೆ ರೇಡ್ ನಡೆಸಲಾಗಿದ್ದು ಅವರಿಗೆ ಬಿಸಿಯನ್ನ ಮೂಡಿಸಿದ್ದಾರೆ. ನಟ ಯಶ್ ಸೇರಿದಂತೆ ಹಲವು ನಿರ್ಮಾಪಕರಿಗೆ ಬಸವರಾಜ್ ಅವರು ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಕಚೇರಿ ಮೇಲೆ ರೇಡ್ ನಡೆದಿದ್ದು ಆಫೀಸಿಂದ ರೆಕಾರ್ಡ್ಸ್ ತುಂಬಿದ 2 ಬ್ಯಾಗ್ಗಳ ಜೊತೆಗೆ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ನಟ ಯಶ್ ಆಡಿಟರ್ ಕಚೇರಿ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶೇಷಾದ್ರಿಪುರಂನಲ್ಲಿರುವ ಆಡಿಟರ್ ಬಸವರಾಜ್ ಕಚೇರಿ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ರೇಡ್ ನಡೆಸಿದ್ದು ಆಡಿಟರ್ ಕಚೇರಿ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಬಸವರಾಜ್ ಅವರು ನಟ ಯಶ್ ಸೇರಿದಂತೆ ಹಲವು ನಿರ್ಮಾಪಕರಿಗೆ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದು ಇವರ ಆಫೀಸ್ ಮೇಲೆ ಇವತ್ತು ರೇಡ್ ಆಗಿದೆ. ಈಗ ಕಚೇರಿಯಿಂದ ರೆಕಾರ್ಡ್ ತುಂಬಿದ 2 ಬ್ಯಾಗ್ಗಳ ಜೊತೆಗೆ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಸ್ಯಾಂಡಲ್ವುಡ್ ನಟ ಯಶ್ ಅವರ ಮನೆ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಇದೀಗ ಅದರ ಬೆನ್ನಲ್ಲೇ ಯಶ್ ಆಡಿಟರ್ ಕಚೇರಿ ಮೇಲೆ ಕೂಡ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಶೇಷಾದ್ರಿಪುರಂನಲ್ಲಿರುವ ಆಡಿಟರ್ ಬಸವರಾಜ್ ಅವರ ಕಚೇರಿ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಅನ್ನ ನಡೆಸಿದ್ದಾರೆ. ಹಾಗೆ ನಟ ಯಶ್ ಸೇರಿದಂತೆ ಹಲವು ನಿರ್ಮಾಪಕರಿಗೆ ಆಡಿಟರ್ ಆಗಿರುವ ಬಸವರಾಜ್ ಅವರ ಆಫೀಸ್ ಮೇಲೆ ರೇಡ್ ನಡೆಸಿ ಅವರಿಗೆ ಬಿಸಿ ಮುಟ್ಟಿಸಿದಷ್ಟೇ ಅಲ್ಲದೆ ಇದೀಗ ಕಚೇರಿಯಿಂದ 2 ಬ್ಯಾಗ್ಗಳ ಜೊತೆ ವಾಪಸ್ ಆಗಿದ್ದಾರೆ. ರೆಕಾರ್ಡ್ಸ್ಗಳನ್ನು ಅವರೊಂದಿಗೆ ಒಯ್ದಿದ್ದಾರೆ. ಅದರ ಪರಿಶೀಲನೆ ನಡೆಸಿ ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಕೂಡ ಇದೆ. ಶೇಷಾದ್ರಿಪುರಂನಲ್ಲಿರುವ ನಟ ಯಶ್ ಅವರ ಆಡಿಟರ್ ಬಸವರಾಜ್ ಅವರ ಕಚೇರಿ ಮೇಲೆ ಇವತ್ತು ಆದಾಯ ತೆರಿಗೆ ಅಧಿಕಾರಿಗಳು ದಿಢೀರ್ ಅಂತ ದಾಳಿ ನಡೆಸಿದ್ದಾರೆ. ಆಡಿಟರ್ ಕಚೇರಿಯಲ್ಲಿ ದಾಳಿ ನಡೆಸಿ ಅಲ್ಲಿ ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅವರಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಬಸವರಾಜ್ ಅವರು ನಟ ಯಶ್ ಅಷ್ಟೇ ಅಲ್ಲದೆ ಹಲವು ನಟರು ಮತ್ತು ನಿರ್ಮಾಪಕರಿಗೆ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದು ಇದೀಗ ಇವತ್ತು ದಿಢೀರ್ ಅಂತ ಅವರ ಆಫೀಸ್ ಮೇಲೆ ಐಟಿ ರೇಡ್ ಆಗಿದೆ. ಐಟಿ ರೇಡ್ ನಂತರ ಕಚೇರಿಯಿಂದ ರೆಕಾರ್ಡ್ಗಳನ್ನು ತುಂಬಿದ 2 ಬ್ಯಾಗ್ಗಳ ಜೊತೆಗೆ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ಎನ್ನುವ ಮಾಹಿತಿ ಲಭಿಸಿದೆ. ದಿಢೀರ್ ಬೆಳವಣಿಗೆ ಎಂಬಂತೆ ಇವತ್ತು ನಟ ಯಶ್ ಆಡಿಟರ್ ಕಚೇರಿ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಯಶ್ ಹಾಗೂ ಇತರೆ ಸ್ಯಾಂಡಲ್ವುಡ್ ನಟರು ಹಾಗೂ ನಿರ್ಮಾಪಕರ ಮನೆ ಮೇಲೆ ದಾಳಿ ನಡೆದಿತ್ತು. ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಇವತ್ತು ನಟ ಯಶ್ ಆಡಿಟರ್ ಕಚೇರಿ ಮೇಲೆ ದಾಳಿ ನಡೆದಿದೆ. ಶೇಷಾದ್ರಿಪುರಂನಲ್ಲಿ ನಟ ಯಶ್ ಅವರ ಆಡಿಟರ್ ಬಸವರಾಜ್ ಅವರ ಆಫೀಸ್ ಇದ್ದು ಇವತ್ತು ಐಟಿ ಅಧಿಕಾರಿಗಳು ಕಚೇರಿ ಮೇಲೆ ರೇಡ್ ಮಾಡಿದ್ದಾರೆ. ಕಚೇರಿ ಮೇಲೆ ದಾಳಿ ನಡೆಸಿ ತನ್ಮೂಲಕ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಯಶ್ ಸೇರಿದಂತೆ ಹಲವು ನಿರ್ಮಾಪಕರಿಗೆ ಬಸವರಾಜ್ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಅವರ ಆಫೀಸ್ ಮೇಲೆ ದಾಳಿಯಾಗಿರುವ ಸಾಧ್ಯತೆ ಇದೆ. ಕಚೇರಿಯಿಂದ ರೆಕಾರ್ಡ್ಗಳನ್ನು ತುಂಬಿದಂತಹ 2 ಬ್ಯಾಗ್ಗಳ ಜೊತೆಗೆ ಇದೀಗ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಆ 2 ಬ್ಯಾಗ್ಗಳನ್ನು ರವಾನೆ ಮಾಡಲಾಗಿದೆ. ಈ ಮೂಲಕ ಯಶ್ ಆಡಿಟರ್ ಕಚೇರಿ ಮೇಲೆ ದಾಳಿ ನಡೆಸಿ ಅವರಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ ಐಟಿ ಅಧಿಕಾರಿಗಳು. ನಟ ಯಶ್ ಆಡಿಟರ್ ಕಚೇರಿ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದು ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಶೇಷಾದ್ರಿಪುರಂನಲ್ಲಿರುವ ಆಡಿಟರ್ ಬಸವರಾಜ್ ಕಚೇರಿ ಮೇಲೆ ರೇಡ್ ನಡೆದಿದೆ. ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಹಾಗೆ ನಟ ಯಶ್ ಸೇರಿದಂತೆ ಹಲವು ನಿರ್ಮಾಪಕರಿಗೆ ಆಡಿಟರ್ ಆಗಿರುವ ಬಸವರಾಜ್ ಅವರ ಕಚೇರಿ ಶೇಷಾದ್ರಿಪುರಂನಲ್ಲಿದ್ದು ಅವರ ಕಚೇರಿ ಮೇಲೆ ದಾಳಿ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕೆ ನಮ್ಮ ಪ್ರತಿನಿಧಿ ಸಂಜಯ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಈಗ ಎಷ್ಟು ಸಮಯದಿಂದ ದಾಳಿ ನಡೀತಾ ಇದೆ, ಏನೆಲ್ಲ ದಾಖಲೆಗಳು ಸಿಕ್ಕಿದೆ, ಏನಿದೆ ಅಪ್ಡೇಟ್ಸ್? ಧನ್ಯ, ಏನಂತ ಅಂದ್ರೆ ಐಟಿ ಅಧಿಕಾರಿಗಳು ಇಂದು ಏನು ಸ್ಯಾಂಡಲ್ವುಡ್ ನಟ ಮತ್ತು ನಿರ್ಮಾಪಕರ ಮೇಲೆ ಐಟಿ ದಾಳಿಯ ನಂತರ ಅವರ ಒಂದು ಆಡಿಟರ್ ಮನೆಗಳ ಮೇಲೆ ದಾಳಿಗೆ ಮುಂದಾಗಿದ್ದಾರೆ ಅಂತ ಹೇಳೋದು. ಹಾಗಾಗಿಯೇ ಇವತ್ತು ಯಶ್ ಆಡಿಟಿಂಗ್ ಮಾಡ್ತಿದ್ದಂತ ಬಸವರಾಜ್ ಅಂತಕ್ಕಂಥ ಆಡಿಟರ್ ಆಫೀಸ್ಗೆ ದಾಳಿ ಮಾಡಿರ್ತಕ್ಕಂಥ ಐಟಿ ಅಧಿಕಾರಿಗಳು ಇಂದು ಸಂಜೆ 8 ಗಂಟೆ ಸುಮಾರಿಗೆ ದಾಳಿ ಇಟ್ಟಂತ ಅಧಿಕಾರಿಗಳು ಈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಾಳಿ ಮುಗಿಯುವ ಒಂದು ಲಕ್ಷಣಗಳು ಕಂಡುಬಂದಿರ್ತಕ್ಕಂಥದ್ದು. ಪ್ರಸ್ತುತವಾಗಿ 2.5 ಗಂಟೆಗಳ ಕಾಲ
ಏನೊಂದು ಐಟಿ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥ ಮಹತ್ತರವಾದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಈಗ ಪರಿಶೀಲನೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಒಂದು 5-10 ನಿಮಿಷದಲ್ಲಿ ದಾಳಿ ಮುಗಿಯುವ ಲಕ್ಷಣಗಳು ಸಹ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಧನ್ಯ. ಹಾಗೆ ಏನಂತಂದ್ರೆ ಯಶ್ ಐಟಿ ರೈಡ್ ಆದ ನಂತರ ಯಶ್ ಆಡಿಟರ್ ಮನೆ ಮೇಲೆ ಐಟಿ ದಾಳಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಒಂದು ಕುತೂಹಲ ಹುಟ್ಟಿಸ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಯಾವ ರೀತಿ ಆಡಿಟಿಂಗ್ ಏನ್ ಮಾಡ್ತಾರೆ ಅವರು ತುಂಬಾ ಮುಖ್ಯ ಆಗ್ತಾರೆ. ಹಾಗಾಗಿ ಇವತ್ತಿನ ದಾಳಿ ಪ್ರಮುಖ ಅನ್ಸ್ಕೊಂಡಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಯಶ್ ಕೂಡ ವಿಚಾರಣೆಗೆ ಬರ್ಬೇಕಾಗುತ್ತೆ ಐಟಿ ದಾಳಿಗಳಿಗೆ. ಹಾಗಾಗಿ ಈ ಒಂದು ದಾಳಿ ಪ್ರಮುಖ. ಈಗ ನಾವು ಏನಂತಂದ್ರೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮುಗಿಸಿ ಹೊರಡ್ತಾ ಇದ್ದಾರೆ. ಸೊ ಇಲ್ಲಿಗೆ ದಾಳಿ ಮುಗಿದಿದೆ ಅಂತ ಹೇಳ್ಬೋದು. ಸುಮಾರು 2 ವೆಹಿಕಲ್ ನಲ್ಲಿ 5ಕ್ಕೂ ಹೆಚ್ಚು ಜನ ಐಟಿ ಅಧಿಕಾರಿಗಳು ಬಂದಿದ್ರು. ಈಗ ದಾಳಿಯನ್ನ ಮುಗಿಸಿ ಬಸವರಾಜ್ ಅವರ ಕಚೇರಿಯಿಂದ ತೆರಳುತ್ತಿದ್ದಾರೆ. ಧನ್ಯ. ಎಸ್, ಈಗ ಸಂಜೆ ಈಗಾಗಲೇ ರೆಕಾರ್ಡ್ಸ್ ಅನ್ನ ಕೂಡ ಅವರೊಟ್ಟಿಗೆ ಒಯ್ತಾ ಇದ್ದಾರೆ. ಏನಿರುತ್ತೆ ಮುಂದಿನ ಪ್ರೊಸೀಜರ್ಸ್, ಏನಾಗಬಹುದು? ಈಗ ಇಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ದಾಖಲಾತಿಗಳನ್ನ ಐಟಿ ಅಧಿಕಾರಿಗಳು ಐಟಿ ಕಚೇರಿಗೆ ಹೋಗಿ ಪರಿಶೀಲನೆಯನ್ನ ನಡೆಸ್ತಾರೆ. ಪರಿಶೀಲನೆಯನ್ನ ನಡೆಸಿ ಯಶ್ಗೆ ಸಂಬಂಧಪಟ್ಟಿದ್ದು ಏನಾದ್ರು ಇದೆಯಾ, ಯಾಕಂದ್ರೆ ಯಶ್ ಅವರಿಗೆ ಆಡಿಟಿಂಗ್ ಮಾಡ್ಕೊಡ್ತಿದ್ರು. ಸೊ ಅದಕ್ಕೆ ಏನಾದ್ರು ಪೂರಕವಾದ ದಾಖಲೆಗಳು ಏನಾದ್ರು ಇಲ್ಲಿ ಅಂತಕ್ಕಂಥ ಒಂದು ಪರಿಶೀಲನೆ ನಡೆಸ್ತಾರೆ. ಅನಂತರ ಮತ್ತೆ ಏನಾದ್ರು ಐಟಿ ದಾಳಿಯ ನಂತರ ಮತ್ತೆ ಏನಾದ್ರು ಒಂದು ಮಾಹಿತಿಗಾಗಿ ಐಟಿ ಕಚೇರಿಗೆ ಕರೆದ್ರೆ ಇಲ್ಲಿ ಬಸವರಾಜ್ ಅವರು ಸಹ ಹೋಗ್ಬೇಕಾಗುತ್ತೆ. ನೀವ್ ಯಾವ ರೀತಿ ಆಡಿಟಿಂಗ್ ಮಾಡ್ಕೊಡ್ತಿದ್ರಿ ಎಲ್ಲವೂ ಸಹ ಪರಿಶೀಲನೆ ನಡೆಸಿ ನಂತರ ಮುಂದಿನ ಒಂದು ಕಾರ್ಯ ಯೋಜನೆ ಹೇಗಿರುತ್ತೆ ಅಂತಕ್ಕಂಥದನ್ನ ನಾಳೆ ಆಫೀಸ್ ನಲ್ಲಿ ಕೂತಿ ಐಟಿ ಅಧಿಕಾರಿಗಳು ಒಂದಷ್ಟು ವಿಚಾರಣೆನ ಮಾಡಿಕೊಂಡು ತಮ್ಮಲ್ಲೇ ಒಂದಷ್ಟು ಕ್ಲಾರಿಫಿಕೇಶನ್ ಮಾಡ್ಕೊಂಡು ಅನಂತರ ಕಚೇರಿಗೆ ಕರೆಯುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಎಸ್ ಸಂಜಯ್, ಈಗ ದಾಳಿ ನಡೆದು 7 ದಿನಗಳೊಳಗಾಗಿ ಹಾಜರಾಗಬೇಕಾಗಿತ್ತು, ಆದ್ರೆ ಯಶ್ ಹಾಜರಾಗಿರ್ಲಿಲ್ಲ. ಸೊ ಅದಕ್ಕೆ ಹಾಗೆ ಇವರ ಈಗ ಆಡಿಟರ್ ಕಚೇರಿ ಮೇಲೆ ಕೂಡ ದಾಳಿ ನಡೆದಿದೆ. ಲಿಂಕ್ ಇದೆಯಾ? ನಾಳೆ ಯಶ್ ಅವರು ಹಾಜರಾಗಲೇಬೇಕಾದಂತ ಪರಿಸ್ಥಿತಿ ಬರುತ್ತಾ? ಏನಾಗಬಹುದು? ಖಂಡಿತವಾಗಿಯೂ ಧನ್ಯ. ಏನಂತಂದ್ರೆ ಐಟಿ ದಾಳಿ ನಡೆದ ನಂತರ ಇಂತಿಷ್ಟು ದಿನಗಳ ಅಂತ ಸಮಯಾವಕಾಶ ಇರುತ್ತೆ. 7 ದಿನಗಳಿಗಾಗಿಯೇ ಐಟಿ ಅಧಿಕಾರಿಗಳ ಮುಂದೆ ಬಂದು ಐಟಿ ಅಧಿಕಾರಿಗಳಿಗೆ ವಿವರಣೆಯನ್ನ ಕೊಡಬೇಕಾಗಿರುತ್ತೆ ಅವರ ಮನೆಯಲ್ಲಿ ಸಿಕ್ಕಿರುವ ದಾಖಲೆಗಳಿಗೆ. ಆದ್ರೆ ಯಶ್ ಈ ಕ್ಷಣದ ಅಂತಂದ್ರೆ ಇವತ್ತಿನ ತನಕ ಬಂದಿಲ್ಲ. ಹಾಗಾಗಿ ಅವರು ಒಂದಷ್ಟು ಸಮಯಾವಕಾಶವನ್ನ ಕೇಳ್ಕೊಂಡಿದ್ರು. ಬೇರೆ ಬೇರೆ ಕಾರಣಗಳು ಏನೇ ಇರ್ಬೋದು. ಐಟಿ ಅಧಿಕಾರಿಗಳು ಕರೆದ್ರೆ ಬರಬೇಕಾಗುತ್ತೆ. ಬಂದು ಅವ್ರು ಕೇಳ್ತಕ್ಕಂಥ ಮಾಹಿತಿಗೆ ಸಹಕಾರ ನೀಡಬೇಕಾಗುತ್ತೆ. ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಬರದೇ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಐಟಿ ಅಧಿಕಾರಿಗಳಿಗೆ ಒಂದಷ್ಟು ಆಡಿಟರ್ ಮೇಲೂ ದಾಳಿ ಮಾಡ್ಬೇಕು ಅಂತ ಅನ್ಸಿದೆ. ಹಾಗಾಗಿ ಯಶ್ ಅವರ ಒಂದು ಏನು ಆಡಿಟಿಂಗ್ ಮಾಡ್ಕೊಡ್ತಾ ಇದ್ರು ಅವ್ರಿಗೆ ಅವ್ರ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಧನ್ಯ. ಎಸ್, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.